ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಫಿಶ್ ತವಾ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಳ್ತಾ ಇರೋದು. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 or 3 ಟೇಬಲ್ ಸ್ಪೂನು. ಇದಕ್ಕೆ ನಾನು ತೇಜು ಫಿಶ್ ಕಬಾಬ್ ಮಸಾಲ ಹಾಕ್ತಾ ಇರೋದು 1 ಪ್ಯಾಕೆಟು. ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 2ರಿಂದ 3 ನಿಂಬೆ ರಸ. ಈ ನಿಂಬೆ ರಸದಲ್ಲೇ ಈ ಮಸಾಲನೆಲ್ಲ ಕಲಿಸ್ಕೊಂಡಿರೋದು, ನೀರು ಹಾಕಬಾರ್ದು. ನೋಡಿ, ಈ ರೀತಿ ಮಸಾಲನೆಲ್ಲ ಹೀಗೆ ಫಿಶ್ಗೆ ನಾವು ಕೈಯಲ್ಲೇ ಈ ಥರ ಕ್ಲೀನಾಗಿ ಎಲ್ಲ ಕೋಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಬೇಕೆಲ್ಲ ಫಿಶ್ಗೂ. ಇದು ನಾನು ಅಂಜಲ್ ಅವ್ರ ಶೀರ್ ಅಂತಾರಲ್ಲ ಆ ಫಿಶ್ ಮಾಡ್ತಾ ಇರೋದು. ಅದರಲ್ಲಿ ನೋಡಿ, ಈ ರೀತಿ ಸ್ವಲ್ಪನೇ ಎಣ್ಣೆ ಹಾಕಿ ತವಾ ಫ್ರೈ ಮಾಡ್ತಾ ಇರೋದು. ಇದ್ರ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನೆಲ್ಲ ಹೀಗೆ ಹಾಕ್ಕೊಬೇಕು. ಹೀಗೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ನಮಗೆ ಇನ್ನೂ ಹೆಚ್ಚು ರುಚಿ ಬರುತ್ತೆ. ನೋಡಿ, ಈ ರೀತಿ ಬಂದಿದೆ. ಇದು ಯಾವುದೋ ಮಸಾಲೆನೂ ಹೀಗೆ ಅಂಟೋದಿಲ್ಲ, ನೀಟಾಗಿ ಬರುತ್ತೆ, ಬಿಟ್ಕೊಳ್ಳೋದಿಲ್ಲ ಮಸಾಲೆ ಎಲ್ಲ. ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ಈ ರೀತಿ ನಮ್ಮ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ನಮಗೂ ತಿಳಿಸಿ. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.